ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಡ್ಯ ಜಿಲ್ಲೆಯಲ್ಲಿ ಮನೆ ಕುಸಿದಿರುವಂತಹ ಘಟನಾವಳಿಗಳು ಕೂಡ ಜರುಗಿವೆ. ಅದೃಷ್ಟ ನೆಟ್ಟಗಿತ್ತು. ಮಾವಿನಕೋಡಿ ಗ್ರಾಮದಲ್ಲಿ ಮನೆ ಕುಸಿತು, ಆದರೆ ಅಜ್ಜ ಅಜ್ಜಿ ಬಚಾವಾದರು. ಜೀವ ಗಟ್ಟಿ ಇತ್ತು ನೋಡಿ. ಪಾಪ ಯಾವ್ಯಾವ ಕಾಲದ ಮನೆಗಳು, ಬಡವ್ರ ಮನೆಗಳು. ನಿಜವಾಗಲೂ ನಿಮಗೆ ಓಟ್ ಹಾಕಿರುವಂಥವ್ರು, ಜನಸಾಮಾನ್ಯರ ಕಷ್ಟಗಳು ಅರ್ಥ ಆಗಬೇಕು ಅಂದರೆ ಇಂಥ ಸಂದರ್ಭದಲ್ಲಿ ಹೋಗಿ ಅವ್ರ ಜೊತೆ ನಿಲ್ಲಬೇಕು ನೀವು. ಆವಾಗ ನೋಡ್ರಪ್ಪ ನೀವು ನಾಯಕರು, ಜನನಾಯಕರು ನೀವು, ಇಲ್ಲಾಂದ್ರೆ ನಾಲಾಯಕರು ಅಂತ ಅರ್ಥ. ಇನ್ನು ಕೊಡಗಿನಲ್ಲಿ ಭಾರೀ ಮಳೆ, ಕಾವೇರಿ ಭೋರ್ಗರಿತಾ ಇದ್ದಾಳೆ. ನದಿ ನೀರಿನ ಮಟ್ಟ ವಿಪರೀತ ಜಾಸ್ತಿಯಾಗಿದೆ ನೋಡಿ. ನಯನ ಮನೋಹರ ದೃಶ್ಯಾವಳಿಗಳು ನೋಡೋಕ್ಕೆ ಚಂದ. ಧನುಷ್ಕೋಟಿ ಜಲಪಾತವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನ ಆರಂಭದಲ್ಲೇ ಹಿಂಗಾಗ್ಬಿಟ್ರೆ ಹಿಂಗತಿ ದೇವರೇ ಅಂತ ಏನು ಮುಂಗಾರು ಪ್ರವೇಶ ಮಾಡಿದೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಧನುಷ್ಕೋಟಿ ಫಾಲ್ಸ್, ಅದು ನೋಡೋಕ್ಕೆ ಒಂದು ಚಂದ. ಹಿಂಗೆ ನೋಡಿದ್ರೆ ಒಂದು ಅರ್ಥದಲ್ಲಿ ಏನು ಅಂದರೆ ಏನಪ್ಪ ಇದು ಅಂದ್ರೆ ಹಾಲೇ ಹರಿದಂಗೆ ಆಗ್ತಾ ಇದೆಯಲ್ಲ ಅಂತ. ಏನಾದರೂ ಊರಿಗೆ ನುಗ್ಗಿತು ಅಂತಂತಂದರೆ ನೀರು, ಪ್ರಕೃತಿ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಒಂದು 4-5 ವರ್ಷ ಮಳೆ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ನಾವೇನು ಅನ್ಕೋತೀವಿ ಅಂತಂದರೆ ಈ ನದಿಯ ನೀರಿನ ನದಿಯ ಅಕ್ಕಪಕ್ಕ ಜಾಗ ಇದೆಯಲ್ಲ ಅದು ನಮ್ಮದು ಅನ್ಕೋತೀವಿ. ಮೆಲ್ಲಗೆ ಒತ್ಕೊಂಬರೋದು, ಮೊದಲದಲ್ಲಿ ಬೆಳೆ ಬೆಳೆಯೋದು, ಆಮೇಲೆ ಮೆಲ್ಲಗೆ ಒಡ್ಡು ಹಾಕೋದು, ಒತ್ಕೊಂಬರೋದು. ಒಂದು ಸರಿ ಮಳೆ ಬರುತ್ತೆ ನೋಡಿ, ಕಿತ್ಕೊಂಡು ಹೋಗುತ್ತೆ ಎಲ್ಲವೂ ಕೂಡ. ಇನ್ನು 3 ದಿವಸ ಮಳೆ ಇದೆ, ಹುಷಾರಾಗಿರಬೇಕು. ಊರು ಕೇರಿ ಹೋಗುವಂಥವ್ರು ಬಹಳ ಜಾಗೃತವಾಗಿರಿ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು 11 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಬಾಗಲಕೋಟೆ, ಯಾದಗಿರಿ, ಹಾವೇರಿ, ಗದಗ, ಹಾಸನ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಬಹಳ ಜಾಗೃತವಾಗಿರಬೇಕು. ಬೆಳಗ್ಗೆನೇ ನಾನು ನೋಡ್ತಾ ಇದ್ದೆ ಬೆಂಗಳೂರಿನ ವೆದರ್ ಹೆಂಗಿತ್ತು ಅಂತ. ಪೂರ್ತಿ ಮೋಡ ಮುಸುಕಿದ ವಾತಾವರಣ. ಸಂಜೆ 6-6:30 ಸುಮಾರು ಇರುತ್ತಲ್ಲ ಹಂಗಿದೆ. ಇದೆಲ್ಲ ಆದಮೇಲೆ ಈ ಕೋವಿಡ್ ಬೇರೆ ದಾಳಿ ಇಡ್ತಾ ಇದೆ. ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ನರಳ್ತಾ ಇರುವಂಥವ್ರು ಇನ್ನಷ್ಟು ನರಳುತ್ತಾರೆ. ಕೆಮ್ಮು, ನೆಗಡಿ, ಗಂಟಲು ನೋವು ಅಂತ ಇರುವಂಥವ್ರು, ವಿಪರೀತ BP ಶುಗರಿಂದ ಬಳಲ್ತಾ ಇರುವಂಥವ್ರು, ಕಿಡ್ನಿ, ಲಿವರು, ಹಾರ್ಟು ಈ ರೀತಿ ತುಂಬ ಕಷ್ಟ ಎದುರಿಸ್ತಾ ಇರುವಂಥವ್ರು, ಆಸ್ತಮಾ ಇರುವಂಥವ್ರು ಬಹಳ ಹುಷಾರಾಗಿರಿ, ಬೆಚ್ಚಗಿರಿ.